ಎಲ್ರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ಕೇಂದ್ರ ಸರ್ಕಾರದ ಪ್ರಮುಖ 35 ಯೋಜನೆಗಳ ಬಗ್ಗೆ ಮಾಹಿತಿಯನ್ನು ನೀಡಲಾಗಿದೆ. ಮೊದಲನೇದಾಗಿ ಮಹಿಳೆಯರು ಮತ್ತು ಮಕ್ಕಳಿಗಾಗಿ ಇರುವ ಯೋಜನೆ ಯಾವುದು ಅಂದರೆ ಉಜ್ವಲ ಯೋಜನೆ. ಇದು ಉಚಿತ ಗ್ಯಾಸ್ ಸಿಲಿಂಡರ್ ವಿತರಣೆಯ ಯೋಜನೆಯಾಗಿದೆ. ಎರಡನೇದು ಸುಕನ್ಯಾ ಸಮೃದ್ಧಿ ಯೋಜನೆ. ಇದು ಹೆಣ್ಣು ಮಕ್ಕಳ ಭವಿಷ್ಯಕ್ಕೆ ಉಳಿತಾಯದ ಯೋಜನೆ ಆಗಿದೆ. ಮಾತೃವಂದನಾ ಯೋಜನೆ. ಇದು ಗರ್ಭಿಣಿ ಮಹಿಳೆಯರಿಗೆ ಹಣದ ಸಹಾಯವನ್ನು ಮಾಡುವ ಯೋಜನೆಯಾಗಿದೆ. ಬೇಟಿ ಬಚಾವೋ ಬೇಟಿ ಪಢಾವೋ ಯೋಜನೆ. ಇದು ಹೆಣ್ಣು ಮಕ್ಕಳ ರಕ್ಷಣೆ ಮತ್ತು ಶಿಕ್ಷಣಕ್ಕೆ ಸಂಬಂಧಪಟ್ಟ ಯೋಜನೆ ಆಗಿದೆ. ಇನ್ನು ಐದನೇದಾಗಿ ಲಾಡ್ಲಿ ಯೋಜನೆ. ಇದು ಹೆಣ್ಣು ಮಕ್ಕಳ ಪಾಲಿಗೆ ಹಣದ ಜಮೆಯನ್ನು ಮಾಡುವ ಯೋಜನೆ ಆಗಿದೆ. ಇನ್ನು ಎರಡನೇದಾಗಿ ರೈತರಿಗೆ ಸಂಬಂಧಪಟ್ಟ ಯೋಜನೆ ಯಾವುದು ಅನ್ನೋದನ್ನು ನೋಡೋಣ. ಪಿ ಎಂ ಕಿಸಾನ್ ಯೋಜನೆ. ಇದು ವರ್ಷಕ್ಕೆ 6,000 ಹಣವನ್ನು ರೈತರಿಗೆ ನೀಡುವ ಯೋಜನೆ ಆಗಿದೆ. ಫಸಲ್ ಬಿಮಾ. ಇದು ಬೆಳೆ ಹಾನಿಗೆ ವಿಮೆಯನ್ನು ನೀಡುವ ಯೋಜನೆ ಆಗಿದೆ. ಕಿಸಾನ್ ಕ್ರೆಡಿಟ್ ಕಾರ್ಡ್. ಇದು ಕಡಿಮೆ ಬಡ್ಡಿಯಲ್ಲಿ ಕೃಷಿ ಸಾಲವನ್ನು ನೀಡುವ ಯೋಜನೆ ಆಗಿದೆ. ಮಾನ್ಧನ್ ಯೋಜನೆ. ಇದು ರೈತರಿಗೆ ಪೆನ್ಷನನ್ನು ವಿತರಿಸುವ ಯೋಜನೆ ಆಗಿದೆ. ಮುಂದಿನದ್ದು ಮನೆ ಅಥವಾ ಬ್ಯಾಂಕ್ ಅಥವಾ ಆರ್ಥಿಕ ಸಹಾಯ ಯೋಜನೆಗಳು ಯಾವುದು ಅನ್ನೋದನ್ನು ನೋಡೋಣ. ಮೊದಲನೇದು ಜನ್ಧನ್ ಯೋಜನೆ. ಇದು ಶೂನ್ಯ ಮೊತ್ತದಲ್ಲಿ ಬ್ಯಾಂಕ್ ಖಾತೆಯನ್ನು ಓಪನ್ ಮಾಡೋದು. ಝೀರೋ ಅಕೌಂಟ್ನ ಮೂಲಕ ಬ್ಯಾಂಕ್ ಖಾತೆಯನ್ನು ಓಪನ್ ಮಾಡೋದು. ಎರಡನೇದು ಅಟಲ್ ಪೆನ್ಷನ್ ಯೋಜನೆ. ಇದು 60 ವರ್ಷ ಮೇಲ್ಪಟ್ಟವರಿಗೆ ಪೆನ್ಷನನ್ನು ನೀಡುವ ಯೋಜನೆ. ಇನ್ನು ಮುದ್ರಾ ಲೋನ್. ಇದು ನೀವು ಯಾವುದೇ ವ್ಯವಹಾರವನ್ನು ಶುರು ಮಾಡೋಕ್ಕೆ ಸಾಲವನ್ನು ಕೊಡುವ ಯೋಜನೆ ಮುದ್ರಾ ಲೋನ್. ಇನ್ನು ಪ್ರಧಾನಮಂತ್ರಿ ಆವಾಸ್ ಯೋಜನೆ. ಇದು ಬಡವರಿಗೆ, ಮನೆ ಇಲ್ಲದವರಿಗೆ ಮನೆ ಕಟ್ಟೋಕೆ ಅಂತ 1.5 ಲಕ್ಷದಿಂದ ಸುಮಾರು 2 ಲಕ್ಷದವರೆಗೆ ಹಣದ ಸಹಾಯವನ್ನು ಒದಗಿಸುವ ಯೋಜನೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ. ಇನ್ನು ಸ್ಟ್ಯಾಂಡ್ ಅಪ್ ಇಂಡಿಯಾ. ಇದು ಮಹಿಳೆ ಅಥವಾ SC/ST ಉದ್ಯಮಿಗಳಿಗೆ ಲೋನನ್ನು ಒದಗಿಸುವ ಯೋಜನೆ ಆಗಿದೆ. ಇನ್ನು ಮುಂದಿನದ್ದು ಆರೋಗ್ಯಕ್ಕೆ ಸಂಬಂಧಪಟ್ಟ ಯೋಜನೆಗಳು ಯಾವುದು ಅನ್ನೋದನ್ನು ನೋಡೋಣ. ಆಯುಷ್ಮಾನ್ ಭಾರತ್. ಇದು ಉಚಿತ ಆಸ್ಪತ್ರೆಯ ಚಿಕಿತ್ಸೆ. ಸುಮಾರು 5 ಲಕ್ಷದವರೆಗೆ ಇಲ್ಲಿ ಚಿಕಿತ್ಸೆಯನ್ನು ಪಡ್ಕೊಳ್ಬಹುದು. ಇನ್ನು ಜನ ಔಷಧಿ ಯೋಜನೆ. ಕಡಿಮೆ ದರದಲ್ಲಿ ಔಷಧಿಯನ್ನು ಈ ಯೋಜನೆ ಮೂಲಕ ಪಡಿಬಹುದು. ಈ ಸಂಜೀವಿನಿ ಆನ್ಲೈನ್ ವೈದ್ಯ ಸಲಹೆಯನ್ನು ಈ ಯೋಜನೆ ಮೂಲಕ ಪಡಿಬಹುದು. ಮಿಷನ್ ಇಂದ್ರಧನಸ್. ಇದು ಮಕ್ಕಳ ಲಸಿಕೆಗೆ ಸಂಬಂಧಪಟ್ಟ ಯೋಜನೆಯಾಗಿದೆ. ROGV. ಇದು ರೋಗ ನಿಯಂತ್ರಣ ಯೋಜನೆ ಆಗಿದೆ. ಇನ್ನು ವಿದ್ಯಾರ್ಥಿಗಳು ಮತ್ತು ಶಿಕ್ಷಣಕ್ಕೆ ಸಂಬಂಧಪಟ್ಟ ಯೋಜನೆಗಳು. ವಿದ್ಯಾಲಕ್ಷ್ಮಿ ಪೋರ್ಟಲ್. ಇದು ವಿದ್ಯಾರ್ಥಿ ಸಾಲಕ್ಕೆ ಸಂಬಂಧಪಟ್ಟ ಯೋಜನೆ ಆಗಿದೆ. ಇನ್ನು ವಿದ್ಯಾಸಿರಿ. ಇದು ರಾಜ್ಯ ಮತ್ತು ಕೇಂದ್ರ ಎರಡಕ್ಕೂ ಸಂಬಂಧಪಟ್ಟ ಯೋಜನೆ ಆಗಿದೆ. ಇದು ವಿದ್ಯಾರ್ಥಿ ವೇತನವನ್ನು ನೀಡುವ ಯೋಜನೆ ಆಗಿದೆ. ಇನ್ನು NSP ಸ್ಕಾಲರ್ಶಿಪ್. ಇದು ಕೇಂದ್ರದ ವಿದ್ಯಾರ್ಥಿ ವೇತನ ಆಗಿದೆ. ದಿಕ್ಕು ಯೋಜನೆ. ಇದು ಮಾರ್ಗದರ್ಶನ ಮತ್ತು ತರಬೇತಿಯನ್ನು ನೀಡುವ ಯೋಜನೆ ಆಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.